ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾವು ಈ ವಿಡಿಯೋದಲ್ಲಿ ಫ್ಯಾಮಿಲಿ ಜೊತೆ ಇದ್ದುಕೊಂಡು GPSTR ಮತ್ತು TET ಪರೀಕ್ಷೆಗೆ ತಯಾರಿ ಯಾವ ರೀತಿ ಮಾಡುವುದು ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ. ಒಂದು ಟೈಮ್ ಟೇಬಲನ್ನು ನಾನು ರೆಡಿ ಮಾಡಿದ್ದೀನಿ. ಒಂದು ಡೆಮೋನ ನಾನು ತೋರಿಸ್ತೀನಿ. ನಿಮಗೆ ಅನುಕೂಲ ಆದರೆ ಅದನ್ನು ನಿಮ್ಮ ಅಭ್ಯಾಸದಲ್ಲಿ ನೀವು ಅಳವಡಿಕೆ ಮಾಡಿಕೊಳ್ಳಬಹುದು. ಈಗ ಟೈಮ್ ಟೇಬಲನ್ನು ನೋಡೋಣ. ಬನ್ನಿ ಎಲ್ಲರೂ ಫ್ರೆಂಡ್ಸ್, TET ಮತ್ತು GPSTR ಪರೀಕ್ಷೆಗೆ ಫ್ಯಾಮಿಲಿ ಜೊತೆ ಇದ್ದುಕೊಂಡು ಸ್ಟಡಿಯನ್ನು ಯಾವ ರೀತಿ ಮಾಡುವುದು, ಯಾವ ಕೆಲಸಕ್ಕೆ ಎಷ್ಟು ಸಮಯವನ್ನು ಕೊಡುವುದು ಅನ್ನೋದನ್ನು ಒಂದು ಡೆಮೋವನ್ನು ಮಾಡಿ ನಾನಿಲ್ಲಿ ಟೈಮ್ ಟೇಬಲನ್ನು ರೆಡಿ ಮಾಡೀನಿ. ಇದು ಯಾರಿಗೆ ಹೆಲ್ಪ್ ಆಗುತ್ತಪ್ಪ ಅಂದರೆ ಮ್ಯಾರೇಜ್ ಆದವರು ಮತ್ತು ಅವ್ರ ಮಕ್ಕಳು ಇರ್ತಾರೆ, ಮಕ್ಕಳ ಜೋಡಿ ಯಾವ ರೀತಿ ಓದೋದು ಅಂತೇಳಿ ಎಷ್ಟೋ ಜನ ಕಮೆಂಟ್ ಮಾಡಿದರು. ಮನಸ್ಸು ಮಾಡಿದರೆ ಯಾವ್ದು ಬೇಕಾದ್ದು ಮಾಡಬಹುದು. ಅದಕ್ಕೆ ನೀವು ಒಂದು ಟೈಮ್ ಟೇಬಲನ್ನು ನೀವೇ ಸ್ವಂತ ರೆಡಿ ಮಾಡ್ಕೊಳ್ಳಿ. ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಅನುಕೂಲ ಆದರೆ ಇದನ್ನೇ ಯೂಸ್ ಮಾಡ್ಕೋಬೋದು. ಆದರೆ ಈ ರೀತಿ ತೋರಿಸ್ತಾ ಇದ್ದೀರಾ, ಇದು ನಮ್ಮ ಡೈಲಿ ಜೀವನದೊಳಗೆ ಅಪ್ಲೈ ಆಗಬೇಕಲ್ರಿ ಅಂತ ಅನ್ಬಹುದು. ಇಷ್ಟು ಈ ಸದ್ನ ತೋರಿಸೋ ಟೈಮ್ ಟೇಬಲ್ ನನಗೆ ಇಷ್ಟು ನಿಮ್ಗೆ ಮೇಂಟೈನ್ ಮಾಡೋದು ಆಗ್ಲಿಕ್ಕಪ್ಪ ಅಂದರೆ ನಿಮ್ಗೆ ಎಷ್ಟಾಗುತ್ತಾ ಇದರಲ್ಲಿ ಅರ್ಧನಾರು ನೀವು ಟ್ರೈ ಮಾಡಿರಿ. ಅಂದ್ರೆ ಎಕ್ಸಾಮನ್ನು ಆರಾಮಾಗಿ ಪಾಸ್ ಆಗ್ಬೋದು. ನೋಡೋಣ ಬನ್ನಿ, ಯಾವ ರೀತಿ ಯಾವ ಟೈಮಲ್ಲಿ ಯಾವ ಕೆಲಸವನ್ನು ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಜಸ್ಟ್ ನಾನು 11 ಗಂಟೆ ಅಭ್ಯಾಸ ಸ್ಟಡಿ ಕೊಟ್ಟು ಒಂದು ಟೈಮ್ ಟೇಬಲನ್ನು ರೆಡಿ ಮಾಡೀನಿ. ನೋಡಿರಿ, 2 ಗಂಟೆ ಅಭ್ಯಾಸಕ್ಕೆ ಕೊಡೋದು. ಅದರೊಳಗೆ ಯಾವ ಗಂಟೆಪ್ಪ ಅಂದ್ರೆ ಮಾರ್ನಿಂಗ್ 4 AM ಇಂದ 6 AM ಇದನ್ನೇನು ಮಾಡೋದು, 2 ತಾಸು ಅಭ್ಯಾಸ ಮಾಡೋದು, ಸ್ಟಡಿಯನ್ನು ಮಾಡೋದು. ನಂತರ ಏನು ಮಾಡೋದು, 6 AM ಇಂದ 10 AM ತನಕ ಏನು ಮಾಡೋದು, ಮನೆ ಕೆಲಸ ಮತ್ತು ತಮ್ಮ ಸ್ವಂತ ಕೆಲಸ, ದಿನನಿತ್ಯದ ಕೆಲಸ ಏನಿರ್ತಾವಲ್ಲ ಅದನ್ನೆಲ್ಲ ಮಾಡ್ಕೊಳ್ಳೋದು. ನೆಕ್ಸ್ಟ್ 4 ಗಂಟೆ ಅಭ್ಯಾಸಕ್ಕೆ ಇಡೋದು. ಫಸ್ಟ್ 2 ಗಂಟೆ ಅಭ್ಯಾಸಕ್ಕೆ ಕೊಟ್ಟೆವು, ಮತ್ತು 4 ಗಂಟೆ ಅಭ್ಯಾಸಕ್ಕೆ ಯಾವ ಟೈಮ್ ಒಳಗೆ ಕೊಡಬೇಕು ಅನ್ನೋದು ನೋಡೋಣ. 10 AM ಇಂದ 2 PM ತನಕ ಅಭ್ಯಾಸ ಮಾಡೋದು. ಒಬ್ರೊಬ್ರು ಅಂತಾರೆ ಫ್ಯಾಮ್ಲಿ ಜೊತೆ ಇದ್ದವರು, ಮೇಡಮ್ ಈ ಟೈಮ್ಗೆ ನಾವು ಮತ್ತು ನಮ್ಗೆ ಮನೆ ಕೆಲಸನೂ ಇರ್ತವೆ, ಏನು ಮಾಡೋದ್ರಿ ಅಂತ ಹೇಳಿ ಅಂತಾರೆ. ಇದ್ರೊಳಗೆ 4 ಗಂಟೆ ಕೊಟ್ಟಿವಲ್ಲ, ಅಟ್ಲೀಸ್ಟ್ 2 ತಾಸರೇ ಸ್ಟಡಿ ಮಾಡೋಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಅದು ಎಷ್ಟಪ್ಪ, 4 ಗಂಟೆ ಅಭ್ಯಾಸಕ್ಕಾಯಿತು. ನೆಕ್ಸ್ಟ್ 2 PM ಇಂದ 3 PM ತನಕ ಏನು ಮಾಡೋದು, ರೆಸ್ಟ್ ಮಾಡೋದು. ಇದೆಲ್ಲ ಕೆಲಸ ಮಾಡಿ ಓದೋದು ಎಲ್ಲ ಆಗಿರ್ತದಲ್ಲ, ಒಂದು ಟಯರ್ಡ್ ಆಗಿರ್ತದೆ. ಏನು ಮಾಡೋದು, ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಳ್ಳೋದು, 1 ತಾಸು. ಆಮೇಲೆ ನೆಕ್ಸ್ಟ್ ಮತ್ತು 2 ಗಂಟೆ ಅಭ್ಯಾಸಕ್ಕೆ ಕೊಡೋದು. ಆ ಟೈಮಿಂಗ್ ಏನಂದ್ರೆ 3 PM ಇಂದ 5 PM ಏನಪ್ಪ ಅಂದ್ರೆ 2 ಗಂಟೆ ಮತ್ತೆ ಅಭ್ಯಾಸ ಮಾಡೋದು. ಅದು ಆದಮೇಲೆ ಅಭ್ಯಾಸ ಆದಮೇಲೆ ಏನು ಮಾಡೋದು, 5 PM ಇಂದ 8 PM ತನಕ ಏನು ಮಾಡೋದು, ಕುಟುಂಬ ಮತ್ತು ಕೆಲಸವನ್ನು ಮಾಡೋದು. ನಮ್ಮ ಫ್ಯಾಮಿಲಿಗೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಮಕ್ಳು ಇರ್ತಾರೆ, ಮಕ್ಕಳಿಗೆ ಒಂದು ಸ್ವಲ್ಪ ಮಕ್ಕಳಿಗೆ ಊಟ ಮಾಡಿಸೋದಲ್ಲಿ, ತಮ್ಮ ಸ್ವಂತ ಕೆಲಸ ಏನೇನು ಇರುತ್ತಲ್ಲ ತಮ್ಮ ಪರ್ಸ್ನಲ್ ಕೆಲಸನ ಮಾಡ್ಕೊಳ್ಳೋದು. ನೆಕ್ಸ್ಟ್ 2 ಗಂಟೆ ಮತ್ತೆ ಅಭ್ಯಾಸಕ್ಕೆ ಕೊಡೋದು. 8 PM ಇಂದ 10 PM ತನಕ ಏನು ಮಾಡೋದು, ಮತ್ತೆ ಸ್ಟಡಿ ಮಾಡೋದು. ಮತ್ತು ಅದು ಆದಮೇಲೆ 1 ಗಂಟೆ ಮತ್ತೆ ಅಭ್ಯಾಸಕ್ಕೆ ಕೊಡೋದು. ನಿಮ್ಗೆ ಟೈಮಿಂಗ್ ನೋಡಿರಿ, 10 PM ಇಂದ 11 PM ತನಕ ಆಗ್ಲಿಕ್ಕಂದ್ರೆ 8 ರಿಂದ 10 ತನಕ ಸ್ಟಡಿ ಮಾಡಿರ್ತಿರಲ್ಲ, 10 ರಿಂದ 11 ತನಕ ಬೇಕಾದ್ರೆ ರೆಸ್ಟ್ ಮಾಡಿರಿ. ಏನಾರ ನಿಮ್ಮದು ಕೆಲಸ ಇದ್ರೆ ಅದನ್ನು ಮಾಡಿಕೊಂಡು 11 ರಿಂದ ಮತ್ತು 12 ತನಕ ಏನು ಮಾಡಿರಿ, ಪರಿಷ್ಕರಣೆ ಅಂದ್ರೆ ನೀವು ಪೂರ್ತಿ ದಿನ ಏನು ಓದಿರ್ತಾರಲ್ಲ ಅದನ್ನು ರಿವಿಷನ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಅಂದರೆ ನೀವು ಓದಿದ್ದಕ್ಕೂ ಸಾರ್ಥಕ ಆಗುತ್ತೆ, ಅದೆಲ್ಲ ನೆನಪುಳಿಯುತ್ತೆ ನಿಮಗೆ. ಇದು ಏನಾಯ್ತಪ್ಪ ಅಂದರೆ ಟೋಟಲ್ 11 ಗಂಟೆ, ದಿನಕ್ಕೆ 11 ಗಂಟೆ ಅಭ್ಯಾಸ ಮಾಡುವುದು. ಏನ್ರಿ ನೀವು 11 ಗಂಟೆ ಹೇಳ್ತೀರಿ, ನಮಗೆ ಒಂದು 5-6 ತಾಸು ಆಗಲ್ಲಾಗ್ಯದ್ರಿ, ಏನು ಮಾಡೋದ್ರಿ ಫ್ಯಾಮ್ಲಿ ಜೊತೆ ಇದ್ಕೊಂಡು ಅಂತನೋರು ಭಾಳ ಜನ ಅದೀರಿ. ಭಾಳ ಜನ ಕಮೆಂಟು ಮಾಡಿರಿ. ನೋಡಿರಿ, ಪ್ರಯತ್ನ ಪಡ್ರಿ. ಒಂದು ಸಲ ಜಾಬ್ ಆಯ್ತಂದ್ರೆ ಆಯಿತು, ಆಮೇಲೆ ಆರಾಮ್ಸೆ ಇರ್ಬೋದು. ಅದಕ್ಕೆ ಏನು ಮಾಡಿರಿ, ಈಗನ ಟೈಮ್ 11 ಗಂಟೆ ಆಗ್ಲಿಕ್ಕಪ್ಪ ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಇದ್ರೊಳಗೆ 5-6 ಗಂಟೆಯೇ ನಿಮ್ಮ ಓದಾಕ ಪ್ರಯತ್ನ ಪಡ್ರಿ. ಇದು ನಿಮ್ಮ ಒಳ್ಳೆಯದಕ್ಕೆ ಹೇಳೋದು. ನೋಡಿರಿ, ನಿಮ್ಮ ಕನಸನ್ನು ನನಸಾಗಬೇಕಂದ್ರೆ ನೀವು ಒಂದು ಸ್ವಲ್ಪ ಪರಿಶ್ರಮ ಪಡಲೇಬೇಕು. ಮಕ್ಕಳದವ್ರಿ ಮೇಡಮ್ ಹೆಂಗೆ ಮಾಡೋದು ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿರಿ. ನೀವೇನು ಮಾಡಿರಿ, ಒಂದು ಐಡಿಯಾ ಮಾಡಿರಿ. ಹೆಂಗಪ್ಪ ಅಂದ್ರೆ ಮಕ್ಕಳನ್ನು ಮಲಗಿಸಿ ರಾತ್ರಿ ಓದೋಕೆ ಪ್ರಯತ್ನ ಪಡ್ರಿ. ರಾತ್ರಿ 1-2-3 ತಾಸು ಸ್ಟಡಿ ಮಾಡಿರಿ, ನೋಟ್ಸ್ ಮಾಡಿರಿ. ಮತ್ತು ಏನು ಮಾಡಿರಿ, ವಿವರಣಾತ್ಮಕ ಉತ್ತರಗಳನ್ನು ಬರೆಯೋದು ಪ್ರಾಕ್ಟೀಸ್ ಮಾಡಿರಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಅಭ್ಯಾಸ ಆಗ್ತದೆ ಅಂಥೇಳಿ ನನಗೆ ಅನಿಸ್ಮಟ್ಟಿಗೆ ನಾನು ಹೇಳ್ತೀನಿ. ನೋಡಿರಿ, ನಿಮ್ಗೆ ಇದು ಇಷ್ಟ ಆದರೆ ಈ ಟೈಮ್ ಟೇಬಲನ್ನು ನಿಮ್ಮ ಸ್ಟಡಿ ಒಳಗೆ ಅನ್ವಯ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಮತ್ತೆ ಕಮೆಂಟಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು, ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ.